ಈಗಷ್ಟೇ ನಾನು ಮೈ ಹೀರೋ ಅನ್ನೋ ಒಂದು ಸಿನಿಮಾದ ಪ್ರೀಮಿಯರ್ ಶೋಯಿಂದ ಆಚೆ ಬರ್ತಾ ಇದ್ದೀನಿ. ಸೊ ಸಿನಿಮಾ ಜೊತೆಗೆ ಶೂಟಿಂಗ್ ಆಗಿದ್ದು, ಬಟ್ ಆದರೂ ಎಲ್ಲೋ ಒಂದು ಕಡೆ ಪೂರ್ತಿ ಸಿನಿಮಾ ಅಂತ ನೋಡಿದಾಗ ಅದ್ಭುತವಾಗಿ ಬಂದಿದೆ. ನಾನು ಈಗಷ್ಟೇ ಒಳಗಡೆನೂ ಹೇಳ್ತಾ ಇದ್ದೆ, ಇವಾಗ ಫುಲ್ಲು ಮಾಸ್ ಮೂವಿ, ಆ ಮೂವಿ ಡೈಲಾಗು ಅದು ಇದು ಇಷ್ಟು ಕ್ರೋರ್ ಬಜೆಟ್ ಮೂವಿ, ಪ್ಯಾನ್ ಇಂಡಿಯಾ ಮಲ್ಟಿಲೆ ಎಲ್ಲ ಇರಬೇಕಾದ್ರೆ ಇದು ಯಾವುದೂ ಸುದ್ದಿ ಇಲ್ಲದೆ ಸಿಂಪಲ್ ಆದ ಒಂದು ಕಥೆ, ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್. ಅದು ಇವಾಗ ಬೇಕಾಗಿರೋ ಒಂದು ಎಲ್ಲ ಕಡೆ ಒಡಿ ಬಡಿ ಕಡಿ ದೇಶ ಜಗಳ ಆಡೋವಂಥ ಸಂದರ್ಭದಲ್ಲಿ ಹಾರ್ಮೋನಿ, ಪೀಸ್, ಪ್ರೀತಿ, ವಿಶ್ವಾಸನ ಹಂಚುವಂಥ ಒಂದು ಕಥೆ ಅಂತ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಮೈ ಹೀರೋ ಅಂತ ಒಂದು ಆ್ಯಕ್ಚುಲಿ ಪ್ಯಾನ್ ಇಂಡಿಯನ್ ಸಿನಿಮಾ ಇದು, ಪ್ಯಾನ್ ವರ್ಲ್ಡ್ ಸಿನಿಮಾ. ಯಾಕೆಂದರೆ ಮೆಜಾರಿಟಿ ಆಫ್ ದ ಲ್ಯಾಂಗ್ವೇಜಸ್ ಇಂಗ್ಲೀಷ್. ಸೊ ಹಿಂದಿ ಬರುತ್ತೆ, ಕನ್ನಡ ಬರುತ್ತೆ, ಎಲ್ಲ ಇದೆ. ತುಂಬ ಚೆನ್ನಾಗಿದೆ. ಆ್ಯಂಡ್ ಎಲ್ಲದಕ್ಕಿಂತ ಖುಷಿಯಾಗುತ್ತೆ ಏನಂದರೆ ನಮ್ಮ ಸೊಗಡು ನಮ್ಮ ಚಿಕ್ಕಮಂಗ್ಳೂರಲ್ಲೆಲ್ಲ ಶೂಟ್ ಆಗಿದೆ. ತುಂಬಾ ಖುಷಿಯಾಗುತ್ತೆ. ನಾನು ಕೂಡ ಇದರಲ್ಲಿ ಒಂದು ಚಿಕ್ಕ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೀನಿ. ಮಾಡಲ್ಲ ಅಂತಿದ್ದೆ, ನನ್ನ ಫ್ರೆಂಡು ಅವಿನಾಶ್ ತುಂಬ ಫೋರ್ಸ್ ಮಾಡಿಸಿದ್ದಾನೆ. ಬಟ್ ಡೈರೆಕ್ಷನ್ಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಅವಿನಾಶ್ ಫಸ್ಟ್ ನಿರ್ದೇಶನ ಅಂತ ಯಾವುದೇ ಆ್ಯಂಗಲಲ್ಲೂ ಅನಿಸಲ್ಲ, ತುಂಬ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ. ಆ್ಯಂಡ್ ಮ್ಯೂಸಿಕ್ಕು ಪ್ರತಿಯೊಂದು ಚೆನ್ನಾಗಿದೆ. ಆ ಚಿಕ್ಕ ಹುಡುಗ ಅವ್ನು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾನೆ. ಓವರಾಲ್ ಖಂಡಿತವಾಗ್ಲೂ ಇಂಥ ಸಿನಿಮಾಗಳಿಗೆ ನಾವು ನಿಜವಾಗ್ಲೂ ಸಪೋರ್ಟ್ ಮಾಡಬೇಕು, ಇದನ್ನು ಬೆಂಬಲಿಸಬೇಕು, ಪ್ರೋತ್ಸಾಹಿಸಬೇಕು. ಮೈ ಹೀರೋ ಖಂಡಿತವಾಗ್ಲೂ ಎಲ್ಲರೂ ನೋಡಿ. ನಮಸ್ಕಾರ, ನಾನು ಯಶಸ್ವಿನಿ ದೇಶಪಾಂಡೆ. ಸೊ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ನಿರಂಜನ್ ದೇಶಪಾಂಡೆ, ನಾನು ಹೇಳ್ಕೊಟ್ಟಂಗೆ ಆ್ಯಕ್ಟಿಂಗ್ ಮಾಡಿದ್ದೀರಾ. ಸೊ ಈಗಷ್ಟೇ ಮೂವಿ ನೋಡಿದ್ವಿ, ತುಂಬ ಚೆನ್ನಾಗಿದೆ ಮೈ ಹೀರೋ ಅಂತ. ಆ್ಯಂಡ್ ಡೈರೆಕ್ಟ್ರು ಬಂದು ನಿರಂಜನ್ ಚೈಲ್ಡ್ಹುಡ್ ಫ್ರೆಂಡ್ ಅವಿನಾಶು. ಸೊ ತುಂಬ ಚೆನ್ನಾಗಿದೆ. ಫಸ್ಟ್ ಮೂವಿ ಡೈರೆಕ್ಟ್ ಮಾಡಿದ್ದಾರೆ ಅಂತ ಅನ್ನಿಸ್ಲೇ ಇಲ್ಲ. ಆ್ಯಂಡ್ ಸಾಂಗ್ಸ್ ತುಂಬ ಚೆನ್ನಾಗಿದೆ, ಸಿನಿಮಾಟೋಗ್ರಫಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಲೊಕೇಶನ್ಸ್ ಚೂಸ್ ಮಾಡಿರೋದಂತೂ ತುಂಬ ಚೆನ್ನಾಗಿದೆ. ಆ್ಯಂಡ್ ನಮಗೆ ನಾವೇ ಕ್ರೆಡಿಟ್ಸ್ ತೊಗೊಳೋದಕ್ಕೆ ಇನ್ನೂ ಖುಷಿಯಾಗಿದೆ, ಯಾಕಂದರೆ ನಮ್ಮ ಬೆಟ್ಟ ಗುಡ್ಡ ರಿಟ್ರೀಟು ಸಹ ಈ ಮೂವಿಯಲ್ಲಿ ಬಂದಿದೆ. ರೆಸಾರ್ಟ್ ಪ್ರಮೋಷನ್ ಅನ್ಕೋಬೇಡಿ, ರೆಸಾರ್ಟ್ ಪ್ರಮೋಷನ್ ಅಲ್ಲ, ಬಟ್ ತುಂಬ ಚೆನ್ನಾಗಿದೆ. ಲೊಕೇಶನ್ ಚೆನ್ನಾಗಿದೆ, ಎವ್ರಿಥಿಂಗ್ ಈಸ್ ಬ್ಯೂಟಿಫುಲ್. ಆ್ಯಂಡ್ ಚಿಕ್ಕ ಹುಡುಗ ಆ್ಯಕ್ಟಿಂಗ್ ಅಂತೂ ಅಲ್ಟಿಮೇಟ್. ಅವನ ಎಕ್ಸ್ಪ್ರೆಷನ್ಸ್ ನೋಡ್ತಿದ್ರೆ ಯಾವುದೋ ಒಂದು ದೊಡ್ಡ ಹುಡುಗ ಆ್ಯಕ್ಟಿಂಗ್ ಮಾಡ್ತಿರೋ ಅಂತ ಫೀಲ್ ಆಗುತ್ತೆ. ಆ್ಯಂಡ್ ತುಂಬ ಮೆಸೇಜ್ ಇರುವಂಥ ಮೂವಿ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ, ತುಂಬ ಚೆನ್ನಾಗಿದೆ. ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್ ಟು ಎಂಟೈರ್ ಟೀಮ್ ಆಫ್ ಮೈ ಹೀರೋ. ನನ್ನ ಹೆಸರು ಕವಿತಾ ಶೆಟ್ಟಿ ಅಂತ, ಆರ್ಟಿಸ್ಟ್ ಕೂಡ, ಮತ್ತು ರಂಗಭೂಮಿ ಹಾಗೂ ಕಿರುತೆರೆ ಬೆಳ್ಳಿತೆರೆಯ ಕಲಾವಿದೆ, ರಂಗ ನಿರ್ದೇಶಕಿ ಕೂಡ. ಈ ಸಿನಿಮಾ ನೋಡಿದಾಗ ನನಗೆ ಸ್ಟಾರ್ಟಿಂಗು ಏನು ಇಂಗ್ಲೀಷ್ ಮೂವಿಗೆ ಬಂದಿದ್ದೀನಿ ನಾನು ಅಂತರ ಆಯಿತು, ಅಂದರೆ ಇಂಗ್ಲೀಷ್ ಪಿಕ್ಚರ್ ನೋಡ್ದಂಗೆ ಆಯ್ತು ನನಗೆ. ಆದರೆ ಹೋಗ್ತಾ ನಮ್ಮ ಕರ್ನಾಟಕಕ್ಕೂ ಹೊಂದ್ಕೊಳ್ತಾ ಹೋಯ್ತಲ್ಲ, ಆವಾಗ ನನಗೆ ಅರಿವಾಯಿತು, ಇದು ಕರ್ನಾಟಕನೂ ಸೇರಿದೆ ಅಂದರೆ ಒಂದು ಓಪನ್ ಆಗುತ್ತೆ, ಒಂದು ಒಳ್ಳೆಯ ಸ್ಟೋರಿ ಅಂತ ಅಂದ್ಬಿಟ್ಟು. ಆದರೂ ಕೂಡ ಈ ವಸುದೈವ ಕುಟುಂಬಂ ಅಂತ ನಮ್ಮ ದಟ್ಟನವರು ಅದರಲ್ಲಿ ಒಂದು ಡೈಲಾಗ್ ಹಾಕಿದ್ದಾರೆ. ಅದು ಕರೆಕ್ಟಾಗಿಯೇ ವಸುದೈವ ಕುಟುಂಬಂ, ಇದರಲ್ಲಿ ಜಾತಿ ಭೇದ ಏನೂ ಇಲ್ಲ ಅಂತ ಅಂದ್ಬಿಟ್ಟು ತೋರಿಸ್ಕೊಟ್ಟಿದ್ದಾರೆ. ಬಟ್ ಎಲ್ಲರೂ ಒಂದೇ, ಅದೇ ವಸುದೈವ ಕುಟುಂಬಂ ಅಂತಂದರೆ ನಾವೆಲ್ಲರೂ ಒಂದೇ ಭೂಮಿಯ ಕುಟುಂಬ ಅನ್ನೋದೊಂದು ಅರ್ಥ ತಿಳಿಸ್ಕೊಟ್ಟಿದ್ದಾರೆ. ಅವಿನಾಶ್ ಅವರು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಎಲ್ಲೂ ಒಂದು ಸಣ್ಣ ಲೋಪದೋಪಗಳು ಏನೂ ಇಲ್ಲ, ಅಲ್ಲಿ ಯಾವುದೂ ಇಲ್ಲ, ಆ ಥರದೊಂದು ತೊಗೊಂಡಿದ್ದಾರೆ. ಆಮೇಲೆ ಫೈಟು ಅಷ್ಟೇ ಎಷ್ಟು ಸಿಂಪಲಾಗಿ ಇದು ಮಾಡ್ಕೊಂಡಿದ್ದಾರೆ ಅಂತಂದರೆ, ಯಾಕಂದರೆ ಆ ಹುಡುಗನ ಕೈ ಕತ್ತರಿಸ್ತಾರೆ, ಇನ್ನೇನು ಆಗ್ಬಿಡುತ್ತಾನೆ ಏನೋ ಆಗ್ಬಿಡುತ್ತಾನೆ ಅಂತ ಹೋದಾಗ ಅಲ್ಲೇನೂ ಆಗಿರಲ್ಲ. ಆಮೇಲೆ ನಾವು ಆರ್ಮಿಯವರು ಏನಂತ ಹೇಳ್ತಾರೆ ಅಂತಂದರೆ, ಯುದ್ಧ ಬೇಡ, ಎಲ್ರೂ ಮಾತಲ್ಲೇ ಬಗೆಹರಿಸೋಣ, ಯಾವುದು ಸ್ಟೇಷನು ಗೀಷನು ಏನು ಬೇಡ ಅಂತ ಹೇಳ್ತಾರಲ್ಲ, ಅದಿನ್ನೂ ಒಳ್ಳೆಯ ಮೆಸೇಜು ಮನ ಮುಟ್ಟುವಂತೆ ಮಾಡಿದೆ. ಅವಿನಾಶ್ ಸರ್ಗೆ ಮತ್ತೊಮ್ಮೆ ಕೃತಜ್ಞತೆ ಹೇಳ್ತೀನಿ. ಯಾಕೆ ಅಂತಂದರೆ ಇಂತಿಂಥ ಒಳ್ಳೆಯ ಸಿನಿಮಾ ನೋಡೋದಕ್ಕೆ ಕನ್ನಡ ಜನ, ನಮ್ಮ ಪ್ರೇಕ್ಷಕರು ಅತಿಯಾಗಿ ಜಾಸ್ತಿ ಜನ ಬರಬೇಕು, ನೋಡಬೇಕು, ಹಾರೈಸಬೇಕು, ನಮ್ಮ ಕನ್ನಡ ಚಿತ್ರರಂಗನ ಬೆಳೆಸಬೇಕು. ಆಮೇಲೆ ಟಿ ವಿ ನೋಡ್ತಿರೋರಿಗೆ ಹಾಯ್. ಮೈ ಹೀರೋ ಒಂದು ಚಿತ್ರ, ಒಂದು ಪ್ರಯೋಗ ಮಾಡಿರೋವಂಥ ಚಿತ್ರ. ಯಾಕಂದರೆ ಇಲ್ಲಿ ಅಮೇರಿಕಾ ಇದೆ, ಮಹೇಶ್ವರ ಇದೆ, ಕರ್ನಾಟಕ ಇದೆ, ಹಿಂದಿ ಇದೆ, ಇಂಗ್ಲೀಷ್ ಇದೆ, ಕನ್ನಡ ಇದೆ. ಇದನ್ನು ಹೇಗೆ ಒಗ್ಗೂಡಿ ಚಲನಚಿತ್ರವನ್ನು ಮಾಡಿದ್ದಾರೆ ಅಂತ ನೀವು ಚಲನಚಿತ್ರ ಮಂದಿರಕ್ಕೆ ಬಂದು ನೋಡಬೇಕು. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ತಂಡದಲ್ಲಿ ನಾನು ಭಾಗಿಯಾಗಿರೋದು ನನಗೆ ತುಂಬಾ ಖುಷಿ ಕೊಡ್ತಾ ಇದೆ. ಎಲ್ಲರೂ ಶ್ರಮ ವಹಿಸಿ ಮಾಡಿದ್ದೀವಿ, ಹಾಗೆ ಪ್ರೀತಿಯಿಂದ ಮಾಡಿದ್ದೀವಿ. ನೀವೆಲ್ಲರೂ ಇನ್ನೇನು ಪ್ರೀತಿ ಕೊಡೋದಷ್ಟೇ ಬಾಕಿ ಇದೆ. ಕರ್ನಾಟಕದಲ್ಲಿ ಮೆಟ್ರೋಪಾಲಿಟನ್ ಸಿಟೀಸ್ ಅಂತ ಏನು ಹೇಳ್ತಾರೆ, PVR ಮತ್ತು ಐನಾಕ್ಸ್ ಜೊತೆ ಇದು ಕೊಲಾಬ್ ಆಗಿರೋದ್ರಿಂದ ಬೆಂಗಳೂರಿನಲ್ಲಿ ಇದನ್ನು ನಾವು ಏನಂತಾರೆ ಸ್ಕ್ರೀನಿಂಗ್ ಮಾಡ್ತಿದ್ದೀವಿ. ಹಾಗೆ ಡೆಲ್ಲಿಯಲ್ಲೂ ಸಹ ಇದೆ, ಮುಂಬೈಯಲ್ಲಿ ಸಹ ಇದೆ, ಕೋಲ್ಕತ್ತಾದಂತಹ ಮೆಟ್ರೋಪಾಲಿಟನ್ ಸಿಟೀಸಲ್ಲೂ ಕೂಡ ನಾವು ಸ್ಕ್ರೀನಿಂಗ್ ಮಾಡ್ತಾ ಇದ್ದೀವಿ. ತಪ್ಪದೆ ಬಂದು ಚಲನಚಿತ್ರ ಮಂದಿರಕ್ಕೆ ನೋಡಿ ಆಶೀರ್ವಾದ ಮಾಡಿ. I just wanted to talk about ಈ ಥರ ಮೂವಿ ಐ ಡೋಂಟ್ ಥಿಂಕ್ ಸೊ ಬೇರೆಯವ್ರು ಯಾರೋ ಯೋಚನೆ ಮಾಡಿದ್ದಾರೆ. ಸೊ
ನಮಗೆ ನಾವು ಕನ್ನಡದವರಾಗಿ ಈ ಥರ ಡಿಫ್ರೆಂಟ್ ಕಾನ್ಸೆಪ್ಟ್ ಇಟ್ಕೊಂಡು ತೊಗೊಂಡ್ಬಂದು ಇಟ್ ಈಸ್ ನಾಟ್ ಅಬೌಟ್ ನಮ್ಮ ಭಾಷೆ ಕನ್ನಡ ಹಿಂದಿ ತಮಿಳ್ ಅಂತ ಅಲ್ಲ, ಇಟ್ ಈಸ್ ಆಲ್ ಅಬೌಟ್ ಹ್ಯುಮ್ಯಾನಿಟಿ. ಐ ಥಿಂಕ್ ಮಾರ್ಕ್ ಮೈ ವರ್ಡ್ಸ್, ಇಟ್ಸ್ ಅನ್ ಅವಾರ್ಡ್ ಮೂವಿ. ಐ ಥಿಂಕ್ ಎವ್ರಿಬಡಿ ಶುಡ್ ಕಮ್ ಆ್ಯಂಡ್ ವಾಚ್ ಇಟ್. ಥ್ಯಾಂಕ್ ಯು ವೆರಿ ಮಚ್. ಮೈ ಹೀರೋ ಒಂದು ಒಳ್ಳೆಯ ಸಿನಿಮಾ, ಎಸ್ಪೆಷಲಿ ಅಬೌಟ್ ಡಿಸ್ಕ್ರಿಮಿನೇಷನ್ ಅಂತ ಬಂದಾಗ ಹೊಸದಾಗಿ ಏನೋ ಹೇಳಿದ್ದಾರೆ, ತುಂಬ ಚೆನ್ನಾಗಿ ಹೇಳಿದ್ದಾರೆ. ಅದನ್ನು ಪಾಯಿಂಟ್ ಆಫ್ ಇಟ್ಕೊಂಡು ಒಂದು ಒಳ್ಳೆಯ ಸಿನಿಮಾ ಬಂದಾಗ ಕನ್ನಡ ಸಿನಿಮಾದಲ್ಲಿ ಆಲ್ಮೋಸ್ಟ್ ಎಲ್ಲ ಥರ ಸಿನಿಮಾಗಳು ಬರುತ್ತೆ, ಮಾಸ್ ಸಿನಿಮಾಗಳಾಗಲಿ ಕಮರ್ಷಿಯಲ್ ಸಿನಿಮಾಗಳಾಗಲಿ. ಬಟ್ ಈ ಥರ ಒಂದು ಮೆಸೇಜ್ ಓರಿಯೆಂಟೆಡ್ ಇರೋದ್ರಿಂದ ಎಲ್ಲರೂ ಬಂದು ಸಿನಿಮಾ ನೋಡಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ದ ಎಂಟೈರ್ ಮೈ ಹೀರೋ ಟೀಮ್. ನಮಸ್ತೆ, ನಾನು ಅಗಸ್ತ್ಯ ಪ್ರೇಮ್. ಮೈ ಹೀರೋ ಇದೊಂದು ನಿಜವಾಗ್ಲೂ ತುಂಬ ಚೆನ್ನಾಗಿ ಮೂಡ್ ಬಂದಿರೋಂಥ ಒಂದು ಸಿನಿಮಾ. ಇದು ಪ್ರತಿಯೊಬ್ಬರು ಲೈಫಲ್ಲಿ, ಪ್ರತಿಯೊಬ್ಬರು ಮನೇಲಿ, ಒಬ್ಬೊಬ್ಬರು ಮನೇಲಿ ಅಣ್ಣ ಹಾಗೆ ಅವರ ಮನೇಲಿ ಒಬ್ಬೊಬ್ಬರು ಮಗ, ಒಂದೊಂದು ತಂದೆ ಮಗನ ಸ್ಟೋರಿನ ಎಷ್ಟು ನೀಟಾಗಿ ತೊಗೊಂಡೋಗಿದ್ದಾರೆ ಅಂದರೆ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ಜೊತೆಗೆ ಒಂದು ಮಗು ಜೊತೆ ಮಾಡೋ ಅಂಥವ್ರು ತುಂಬ ಕಷ್ಟ. ಸೊ ಎಂಟೈರ್ ಟೀಮ್ಗೆ ಆಲ್ ದಿ ವೆರಿ ಬೆಸ್ಟ್. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ಎಲ್ಲರೂ ಸಪೋರ್ಟ್ ಮಾಡಿ, ಒಳ್ಳೆಯದಾಗಲಿ. ಆ್ಯಂಡ್ ಐ ಆಮ್ ಸಾರಿ, ನಾನು ಮೆನ್ಷನ್ ಮಾಡಲಿಲ್ಲ ಆ ಪಾತ್ರದಲ್ಲಿ, ಅಂದರೆ ಚಿಕ್ಕ ಹುಡುಗ ಪಾತ್ರದಲ್ಲಿ ಆ್ಯಕ್ಟ್ ಮಾಡಿರುವಂಥ ಮೋಸ್ಟ್ಲಿ ಕೌಶಲ್ ಏನೋ ಇದೆ ಅವನ ಹೆಸರು, ತುಂಬ ಚೆನ್ನಾಗಿ ಮಾಡಿದ್ದಾನೆ. ಆ್ಯಂಡ್ ಆಬ್ವಿಯಸ್ಲಿ ಪ್ರಕಾಶ್ ಬೆಲ್ವಾಡೆ ಸರ್ ಆಗಲಿ, ಪ್ರತಿಯೊಬ್ಬರು, ನಿರಂಜನ್ ಆಗಲಿ, ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಇದ್ರ ಜೊತೆಗೆ ಅವಿನಾಶ್ ಅವರು ಫಸ್ಟ್ ಸಿನಿಮಾ ಅಂತ ಅನಿಸಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಆಲ್ ದ ಬೆಸ್ಟ್ ಟು ದ ಅವಿನಾಶ್ ಆಲ್ಸೋ, ಆಲ್ ದ ಬೆಸ್ಟ್ ಟು ಎಂಟೈರ್ ಟೀಮ್. ನಾನೇ ಮೈ ಹೀರೋ ಫಿಲ್ಮ್ ಮುಗಿಸ್ಕೊಂಡು ಬರ್ತಾ ಇದ್ದೀವಿ. ಎಷ್ಟೋ ದಿನ ಆದಮೇಲೆ ಈ ಥರ ಒಂದು ಕಾಮ್ ಆಗಿರೋ, ಆಮೇಲೆ ಒಂಥರ ಇಡೀ ಇಂಡಿಯಾನೇ ಒಂದು ರೌಂಡ್ ನೋಡ್ಕೊಂಡು ಬಂದಂಗಿತ್ತು. ಅಲಾಂಗ್ ವಿತ್ ದಟ್ ಒಂದು ವಿದೇಶನೂ ನೋಡ್ಕೊಂಡು ಬಂದಾಗಿತ್ತು ಸಿನಿಮಾ. ತುಂಬ ಎಂಜಾಯ್ ಮಾಡಿ ಪೀಸ್ಫುಲ್ಲಾಗಿ 2 ಅವರ್ ಹೇಗೆ ಹೋಯಿತು ಅನ್ನೋದೇ ಗೊತ್ತಾಗಲಿಲ್ಲ. ತುಂಬ ಎಂಜಾಯ್ ಮಾಡಿದ್ವಿ. ಇಷ್ಟೊಳ್ಳೆ ಮೆಸೇಜು ಎಷ್ಟು ಚೆನ್ನಾಗಿ ತೋರಿಸ್ಬೋದು ಅಂತ ಗೊತ್ತಿರಲಿಲ್ಲ. ಅವಿನಾಶ್ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇಡೀ ತಂಡಕ್ಕೆ ಕಂಗ್ರ್ಯಾಚುಲೇಷನ್ಸ್ ಫಾರ್ ಸಚ್ ಅ ವಂಡರ್ಫುಲ್ ಮೂವಿ. ಆಗಸ್ಟ್ 30th ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಥಿಯೇಟರ್ಸ್ಗೆ ಬಂದು ನೋಡಿ. ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವೇದಿಕ್ ಕೌಶಲ್. ನಾನು ಈ ಮೂವಿಲಿ ವಿಶ್ವ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದೀನಿ. ಆ ಮೂವಿಗೆ ಕ್ಯಾರೆಕ್ಟರ್ಗೆ ಒಂದು ಜೀವ ತುಂಬಿಸಿದ್ದೀನಿ ಅಂತ ನನಗನ್ಸುತ್ತೆ. ಸೊ ನನ್ನ ಎಕ್ಸ್ಪೀರಿಯೆನ್ಸು ತುಂಬ ಚೆನ್ನಾಗಿದೆ. ಆ ಒಂದು ಫೀಲಿಂಗೇ ಚೆನ್ನಾಗಿತ್ತು ಈ ಮೂವಿಲಿ ಮಾಡಬೇಕಾದ್ರೆ. ನಾವು ಅಮೇರಿಕಾ ಆರ್ಟಿಸ್ಟು, ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳ ಜೊತೆ ನಾನು ಮಾಡಿರೋದು ನನಗೊಂದು ಪುಣ್ಯ ಅಂತ ಅಂದ್ಕೊಳ್ತೀನಿ. ಸೊ ಎಲ್ಲರೂ ಕುಟುಂಬ ಸಮೇತರಾಗಿ ಬಂದು ಆಗಸ್ಟ್ 30ನೇ ತಾರೀಕು ಮೂವಿನ ನೋಡಿ ಈ ತಂಡ ಹಾಗೂ ಪುಟ್ಟ ಕಲಾವಿದರನ್ನು ಬೆಳೆಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ತೆ. ಇವತ್ತು ಮೈ ಹೀರೋ ಮೂವಿ ಫಸ್ಟ್ ಸೆಲೆಬ್ರಿಟಿ ಶೋ. ನಾನು ವಿಶ್ವನ್ ತಾಯಿ ಕ್ಯಾರೆಕ್ಟ್ರ್ ಮಾಡಿದ್ದೀನಿ, ವಿಶ್ವ, ಮತ್ತು ಇವರು ಊರು ಗೌಡ್ರ ಕ್ಯಾರೆಕ್ಟ್ರು ಹರಿಹರನ್ ಸರು. ನಾವೆಲ್ಲ ಒಂದು 10 ದಿನ ಮೂಡಿಗೆರೆಯಲ್ಲಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಶೂಟಿಂಗ್ ಮಾಡಿದ್ದೇ ಗೊತ್ತಾಗಲಿಲ್ಲ. ಮನೇಲಿ ಫ್ಯಾಮಿಲಿ ಥರ ಇದ್ದಂಗೆ ಶೂಟಿಂಗ್ನ ಕಂಪ್ಲೀಟ್ ಮಾಡಿದ್ವಿ. ಇದು ಖಂಡಿತವಾಗ್ಲೂ ಪ್ಯಾನ್ ಇಂಡಿಯಾ ಮೂವಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದರೆ ಹಿಂದಿ ಇದೆ, ಕನ್ನಡ ಇದೆ, ಮತ್ತು ಫಾರಿನಲ್ಲಿ ಶೂಟ್ ಮಾಡಿದ್ದಾರೆ. ಒಂದು ಹುಡುಗನ ಚೈಲ್ಡ್ ಎಜುಕೇಷನ್ನು ಮತ್ತು ಕಾಸ್ಟಿಸಮ್ ಬಗ್ಗೆ ನೀಟಾಗಿ ಯಾರಿಗೂ ಎಲ್ಲೂ ಆ ಎಳೆನ ಎಲ್ಲೂ ಬಿಟ್ಕೊಟ್ಟಿಲ್ಲ ಅವರು. ಯಾರಿಗೂ ಹರ್ಟ್ ಆಗಬಾರ್ದು ಮೂವಿ ನೋಡೋದಕ್ಕೆ. ಕ್ಯಾಸ್ಟಿಸಮ್ ಅಂತ ಎಲ್ಲೂ ಮೆನ್ಷನ್ ಮಾಡಿಲ್ಲ ಅವರು. ಊರಲ್ಲಿ ನಡೆಯೋ ಸಿಚುಯೇಷನ್ನ ವಿಸ್ತಾರವಾಗಿ ಹೇಳಿದ್ದಾರೆ. ಈ ಮೂವಿ ನೀವೆಲ್ಲರೂ ಖಂಡಿತವಾಗ್ಲೂ ನೋಡಿ ಹರಿಸಿ ಅಂತ ಹೇಳ್ತೀನಿ. ನಾನು ವಿಶ್ವನ್ ತಾಯಿ ಕ್ಯಾರೆಕ್ಟರ್ ಮಾಡಿದ್ದೀನಿ, ತನುಜಾ ಅಂತ. ನಮಸ್ತೆ, ಪ್ಲೀಸ್ ಸಪೋರ್ಟ್ ಅಸ್. ಮಾತಾಡಾಯ್ತು. ನಮಸ್ತೆ, ನಾನು ಹರಿಹರನ್ BP ಅಂತ ಹೇಳ್ಬಿಟ್ಟು ಫಿಲಮ್ ಆರ್ಟಿಸ್ಟು, ಡೈರೆಕ್ಟ್ರು. ಈ ಸಿನಿಮಾಗೆ ಮ್ಯಾನೇಜರಾಗಿ ಕೆಲಸ ಮಾಡಿದ್ದೀನಿ, ಜೊತೆಗೆ ಊರು ಗೌಡನ ಪಾತ್ರ ಮಾಡಿದ್ದೀನಿ. ನನಗಂತೂ ಸಿನಿಮಾದಲ್ಲಿ ಮಧ್ಯಪ್ರದೇಶದಲ್ಲಿ ಕೆಲಸ ಮಾಡಬೇಕಾದ್ರೆ ತುಂಬ ಅದ್ಭುತವಾಗಿತ್ತು. ಅಲ್ಲಿ ಲೊಕೇಶನ್ಸ್ ಆಗಿರ್ಬೋದು, ಡೈರೆಕ್ಟರ್ ನಾವು ಏನು ಕೇಳಿದ್ರು ಇಲ್ಲ ಅನ್ನೋದು, ಏನೇ ಒಂದು ಸ್ಕ್ರಿಪ್ಟ್ ಮಾಡಬೇಕಾದ್ರೂ ತುಂಬ ಆನೆಸ್ಟಾಗಿ ಒಂದೊಂದು ಥಾಟ್ ಹಿಂಗೆ ಮಾಡಬೇಕು, ಅದಕ್ಕೆ ಬೇಕಾದಂಥ ಒಂದೊಂದು ವಿಷಯಗಳನ್ನು ಅವಿನಾಶ್ ಸರ್ ನಮಗೆ ಅದಕ್ಕೆ ಪೂರ್ವಕ ಕೊಡ್ತಾಯಿದ್ರು. ಎಡಿಟರ್ ಮುತ್ತು ಸರ್ ಅಂತ ಹೇಳಿದ್ರು. ನಾವೆಲ್ಲ ಡಿಸ್ಕಸ್ ಮಾಡಿಕೊಂಡು ತನುಜಾ ಮೇಡಮ್ ಕ್ಯಾರೆಕ್ಟರ್ ಹಿಂಗೆ ಬರಬೇಕು ಅಂತಂದಾಗ, ಅವರ ಯಜಮಾನ್ ರೋಲ್ ಒಂದು ಕ್ಯಾರೆಕ್ಟರ್ ಕೋಡಿ ಹಿಡಿಬೇಕು ಅಂತಂದಾಗ ತುಂಬ ವೈವಿಧ್ಯತೆಯಿಂದ ಹಿಂಗೆ ಮಾಡಬೇಕು ಅಂತ ಡೈರೆಕ್ಟರ್ ಅದನ್ನು ತೋರಿಸಿ ಒಂದು ಇನ್ವೈರ್ಡ್ ಆಗಿ, ಮತ್ತು ಇವನಿಗೆ ಹೇಳ್ಕೊಡ್ಬೇಕಾದ್ರೆ ಒಂದೊಂದು ಕ್ಯಾರೆಕ್ಟ್ರನ್ನು ಅವಿನಾಶ್ ಸರ್ ತುಂಬ ಅದರೊಳಗೆ ಇನ್ವೈರ್ಡ್ ಆಗಿದ್ದು ಮಾಡ್ತಿದ್ರು. ಇನ್ಕ್ಲೂಡಿಂಗ್ ಟೀಮ್ ವರ್ಕ್ ಇದು. ಇಲ್ಲಿ ಡೈರೆಕ್ಟ್ರು, ಎಡಿಟರು, ಮತ್ತೊಂದು ಎಲ್ಲರೂ ಜೊತೆಗೆ ಸೇರ್ಕೊಂಡು ಮಾಡಿದ್ರು. ಎಷ್ಟೇ ನೋವುಗಳು ಬಂದೋಗಿದ್ರು ತುಂಬ ಸಂತೋಷದಿಂದ ಪ್ರಾಜೆಕ್ಟ್ ಮಾಡ್ಕೊಬಂದು. ಮತ್ತು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್, ಪ್ರೊಡಕ್ಷನ್ ಎಲ್ಲರೂ ಬಂದ್ಬಿಟ್ಟು 10 ದಿವಸ ಕೆಲಸ ಆದಮೇಲೆ ಪೇಮೆಂಟ್ ಅಂತ ಹೋಗೋದು. ಈ ಸಿನಿಮಾದಲ್ಲಿ ಫಸ್ಟ್ ಡೇನೇ ಬಂದು 10 ದಿವಸದ ಪೇಮೆಂಟ್ನ ಕ್ಲಿಯರ್ ಮಾಡ್ತಾಯಿದ್ದು. ಯಾಕಂದರೆ ಅಷ್ಟು ಚೆನ್ನಾಗಿ ಕೆಲಸಗಳನ್ನ ಮಾಡಬೇಕು ಅಂತಂದರೆ ಅದಕ್ಕೆ ನಾವು ರೀತಿ ನೀತಿ ಬೇಕು ಅಂತ. ಟೋಟಲಾಗಿ ನಾನು ಈ ಸಿನಿಮಾದಲ್ಲಿ ಇದ್ದಿದ್ದಕ್ಕೆ ನನಗೆ ತುಂಬ ಖುಷಿಯಾಗುತ್ತೆ, ನನಗೆ ಹೆಮ್ಮೆ ಅನಿಸುತ್ತೆ. ಈಗ ಎಲ್ಲರೂ ಒಂದು ಯಾವುದೋ ಒಂದು ವಿಷಯಕ್ಕೋಸ್ಕರ ಏನೇನೋ ಸಣ್ಣ ಬಜೆಟಲ್ಲಿ ಸಿನಿಮಾಗಳನ್ನ ಮಾಡಿ ಸಿನಿಮಾನ ಹಾಳು ಮಾಡ್ತಾ ಇದ್ದಾರೆ. ಇಲ್ಲಿ ಸಿನಿಮಾನ ತುಂಬ ಪ್ರೀತಿ ಮಾಡಿ ತಾಯಿ ಅನ್ನೋ ಒಂದು
ಮಮತೆಗಳನ್ನ ಇಟ್ಟು ಈ ಸಿನಿಮಾ ಮಾಡಿದ್ದಾರೆ. ಎಲ್ಲ ಕ್ಯಾರೆಕ್ಟರ್ ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಹಾಗಾಗಿ ಮೈ ಹೀರೋ ಸಿನಿಮಾನ ದಯವಿಟ್ಟು ಎಲ್ಲರೂ ನೋಡಿ. ಈ 30ನೇ ತಾರೀಕು ರಿಲೀಸ್ ಆಯ್ತಾ ಇದೆ. ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಿ ಅಂತ ಈ ಮೂಲಕ ಕೇಳ್ತಾರೆ. ಮೈ ಹೀರೋ ಇದರಲ್ಲಿ ಮೈ ಹೀರೋ ಅಂದಾಗ ನನ್ನ ಹೀರೋ, ಈ ಸಿನಿಮಾದ ಹೀರೋ, ನಿಜವಾದ ಹೀರೋ ನಿರ್ದೇಶಕ ಅವಿನಾಶ್ ಅವರು ಹಿಂದೆ ನಿಂತ್ಕೊಂಡು ಬಹಳ ಒಳ್ಳೆಯ ಸಿನಿಮಾ ಮಾಡಿ ನಮಗೆ ಕೊಟ್ಟಿದ್ದಾರೆ. ಮೊದಲನೇ ಸಿನಿಮಾ ಆದರೂ ಕೂಡ ತುಂಬ ಪರಿಣಿತರ ಥರ ಈ ಸಿನಿಮಾವನ್ನು ಅವರು ತಯಾರಿಸಿದ್ದಾರೆ. ಹಾಗೆಯೇ ಈ ಸಿನಿಮಾದಲ್ಲಿ ಕೆಲವು ಹಾಡುಗಳು ಮತ್ತು ಹಿನ್ನೆಲೆ ಸಂಗೀತವನ್ನು ಮಾಡುವಂಥ ಅವಕಾಶ ನನಗೂ ಸಿಕ್ಕಿದೆ. ನಾನು ಯಾಕೆ ನನಗೆ ಸಿಕ್ಕಿದೆ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ನಾವು ಕಾಯ್ತಾ ಇರ್ತೀವಿ ಒಳ್ಳೆ ಸಿನಿಮಾ ಸಿಗಲಿ ಅಂತ. ಆಗ ಹಲವು ಸಲ ನಾವು ನಿರಾಶೆ ಆಗ್ತೀವಿ. ಆದರೆ ಇಲ್ಲಿ ತುಂಬ ಖುಷಿ ಆಯಿತು ಸಿನಿಮಾ ನೋಡಿದಾಗ. ಈ ಸಿನಿಮಾ ಒಂದು ಕ್ಲಾಸಿಕ್ ಫಿಲ್ಮು, ಹಾಗೆಯೇ ಮಾಸ್ ಕೂಡ ಎಂಜಾಯ್ ಮಾಡುವಂಥ ಸಿನಿಮಾ. ಎಲ್ಲೂ ಒಂದು ಕ್ಷಣ ಕೂಡ ಬೋರಾಗದ ರೀತಿಯಲ್ಲಿ ಅವಿನಾಶ್ ಅವರು ಈ ಸಿನಿಮಾ ಮಾಡಿದ್ದಾರೆ. ಒಳ್ಳೆಯ ಸಂದೇಶವನ್ನು ಇಟ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ನಮ್ಮ ಎಲ್ಲ ಸ್ಥಳೀಯ ಕಲಾವಿದರು ಸಂಗೀತದಲ್ಲಿ ಭಾಗವಹಿಸಿದ್ದಾರೆ. ರಿದಮಲ್ಲಿ ಸೆಲ್ವಕುಮಾರ್, ಕೀಬೋರ್ಡಲ್ಲಿ ನಾಗರಾಜ್ ಅವರು, ಮತ್ತು ನಮ್ಮ ಸಿಂಗರ್ಸು ಅಭಿಷೇಕ್ ಮತ್ತು ಭಾರ್ಗವ ಇವರೆಲ್ಲ ಹಾಡಿದ್ದಾರೆ. ತುಂಬ ಒಂದು ಒಳ್ಳೆಯ ಸಿನಿಮಾ. ಅವಿನಾಶ್ ಅವರಿಗೆ ನಾನು ಶುಭ ಕೋರ್ತೀನಿ. ಮತ್ತೆ ಇಂಥ ಸಿನಿಮಾಗಳನ್ನು ನೀವು ಮಾಡ್ತಾರಿ. ಆಲ್ ದಿ ಬೆಸ್ಟ್ ಅವಿನಾಶ್. ಮೈ ಹೀರೋ ಸಿನಿಮಾ ಭಾಳ ಖುಷಿ ಕೊಡ್ತು ನನಗೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನಮ್ಮ ಕಲ್ಚರ್ಗಳನ್ನೆಲ್ಲ ತೋರಿಸಿದ್ದಾರೆ, ಹೇಗೆ ಏನು ಅನ್ನೋದು. ಇನ್ನೊಂದು ಜಾತಿ ವೈಷಮ್ಯ ಅದು ತಪ್ಪು. ಮನುಷ್ಯ ಎಲ್ಲರೂ ಒಂದೇ, ಮನುಷ್ಯರೆಲ್ಲರೂ ಒಂದೇ. ಹಾಗೆ ದೇವ ಒಬ್ಬ, ನಾಮ ಹಲವು ಅಂತ ಅವಿನಾಶ್ ಡೈರೆಕ್ಟ್ರು ತುಂಬ ಚೆನ್ನಾಗಿ ಒಂದು ಒಳ್ಳೆಯ ಕಥೆಯನ್ನು ಮಾಡಿ ಸಿನಿಮಾ ಮಾಡಿದ್ದಾರೆ. ಭಾಳ ಖುಷಿ ಆಗ್ತಾ ಇದೆ ನನಗೆ. ವಿ ಮನೋಹರದವರು ಸಹ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಟ್ಟಿದ್ದಾರೆ. ಆಮೇಲೆ ಹಾಡುಗಳನ್ನು ಬರೆದಿದ್ದಾರೆ ಅವರು. ನನಗನ್ಸುತ್ತೆ ಈ ಥರ ಸಿನಿಮಾಗಳು ಬರಬೇಕು. ಈ ಥರ ಸಿನಿಮಾಗಳು ಬಂದಾಗ ಅಟ್ಲೀಸ್ಟ್ ಎಜುಕೇಟೆಡ್ ಆಗ್ತಾರೆ ಇನ್ನೊಂದಷ್ಟು ಜನ ಅನ್ನೋದು. ಯಾಕೆಂದರೆ ನಮ್ಮ ಸಿನಿಮಾ ಮಾಧ್ಯಮ ಇರ್ಬೋದು, ನಾಟಕದ ಮಾಧ್ಯಮ ಇರ್ಬೋದು, ಟಿ ವಿ ಮಾಧ್ಯಮ ಇರ್ಬೋದು, ಅದಕ್ಕೆ ಜವಾಬ್ದಾರಿ ಎಷ್ಟಿದೆ ಅಂತ ಹೇಳಿದ್ರೆ ಸಮಾಜನ ತಿದ್ದು ಬುದ್ಧಿ ಹೇಳೋಷ್ಟು ಶಕ್ತಿ ಆ ದೇವರು ಕೊಟ್ಟಿದೆ. ಅದರಿಂದ ನಾನು ಹೇಳೋದು, ಇವತ್ತು ಎಲ್ಲರೂ ದಯವಿಟ್ಟು ಸಿನಿಮಾನ ಥಿಯೇಟ್ರಲ್ಲಿ ಬಂದು ನೋಡಿ, ಸಿನಿಮಾನ ಎನ್ಕರೇಜ್ ಮಾಡಿ ಅಂತ ಕೇಳ್ಕೊತೀನಿ. ಡೈರೆಕ್ಟರ್ ಇವತ್ತು ಈ ಸಿನಿಮಾದ ಹೀರೋ ಮೈ ಹೀರೋ ಅಂತಿತ್ತು. ಆ್ಯಕ್ಚುಲಿ ನಿಜವಾದ ಹೀರೋ ವಿಜಯ್ ಅವರು. ಬಿಕಾಸ್ ಆಫ್ ಯಾರು ಕಾಂಟೆಂಟ್ ಸಿನಿಮಾ ಇಲ್ಲ ಅಂತ ಬ್ಯೂಟಿಫುಲ್ ಕಾಂಟೆಂಟ್ ಸಿನಿಮಾ ಮಾಡಿದ್ದಾರೆ. ಬಿಕಾಸ್ ಆಫ್ ಹಾಲಿವುಡ್ಡು, ಬಾಲಿವುಡ್ಡು, ಸ್ಯಾಂಡಲ್ವುಡ್ಡು, ಇಂಗ್ಲೀಷು, ಹಿಂದಿ, ಕನ್ನಡ ಮೂರು ಬ್ಲೆಂಡ್ ಮಾಡಿ ಸಿನಿಮಾ ಮಾಡಿದ್ದಾರೆ. ಎಂಟರ್ಟೈನಿಂಗು ಆಗಿದೆ, ಒಂದು ಒಳ್ಳೆ ಕತೆ ಇದೆ, ಎಮೋಷನ್, ನಮ್ಮ ಸೊಗಡಿನ ಫ್ಲೇವರ್ ಇದೆ ಸಿನಿಮಾದಲ್ಲಿ. ಹಾಗೆ ಎಂಟರ್ಟೈನಿಂಗು ಮತ್ತು ಒಂದು ಪಾಸಿಟಿವ್ ವೈಬ್ಸ್ ಇರೋ ಮೂವಿ. ಸೊ ಒಂದು ಹಾಲಿವುಡ್ ಆ್ಯಕ್ಟ್ರನ್ನ ಇಟ್ಕೊಂಡು ತುಂಬ ಚೆನ್ನಾಗಿ ಕಟ್ಕೊಂಡಿದ್ದಾರೆ ಸರ್. ಥ್ಯಾಂಕ್ ಯು. ದಯವಿಟ್ಟು ಹೊಸಬ್ರು ಸಿನಿಮಾಗೆ ಆ್ಯಕ್ಚುಲಿ ನೀವು ಹಾಲಿವುಡ್ ಹೀರೋಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಿದ್ದೀನಿ. ಹಾಲಿವುಡ್ ಸಿನಿಮಾ ಮಾಡಿದ್ದಾರೆ. ಸೊ ಬಿಕಾಸ್ ಆಫ್ ಏನಂದರೆ ನಮ್ಮವರಿಗೆ ಬೇರೆ ಸಿನಿಮಾಗಳ ಮೇಲೆ ಪ್ರೀತಿ ಜಾಸ್ತಿ ಇರೋದ್ರಿಂದ ಹಂಗಾಗಿ ಈ ಸಿನಿಮಾನ ನೀವೆಲ್ಲರೂ ನೋಡಬೇಕು ಅಂತ ನಾನು ಈ ಮುಖಾಂತರ ಕೇಳ್ಕೊತೀನಿ. ಡೆಫಿನೆಟ್ಲಿ ಇದು ಎಂಟರ್ಟೈನ್ ಆಗುತ್ತೆ ಮತ್ತು ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ಟೀಮ್ ಮ್ಯೂಸಿಕ್ಕು, ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ಲೊಕೇಶನ್ಸ್ ಆಗಿರ್ಬೋದು, ಮತ್ತು ಫಸ್ಟು ಡೆಬ್ಯೂ ಮೂವಿ ಆಗಿರೋದ್ರಿಂದ ಡೆಫಿನೆಟ್ಲಿ ತುಂಬ ಚೆನ್ನಾಗಿ ಒಂದು ಪ್ರಯತ್ನ ಮಾಡಿದ್ದಾರೆ. ಕನ್ನಡ ಇಂಡಸ್ಟ್ರಿಗೆ ಕಾಂಟೆಂಟ್ ಓರಿಯೆಂಟೆಡ್ ಡೈರೆಕ್ಟರ್ ಸಿಕ್ಕಿದ್ದಾರೆ ಅಂತ ನಾನು ಈ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಂಕರೇಜ್ ಕನ್ನಡ ಸಿನಿಮಾಸ್, ಎಸ್ಪೆಷಲಿ ಹೊಸಬ್ರು ಸಿನಿಮಾಸ್ಗೆ ಎಂಕರೇಜ್ ಮಾಡಿ ಅಂತ ಮೀಡಿಯಾಗೆ ಈ ಮುಖಾಂತರ ಕೇಳ್ಕೊತೀನಿ. ಲವ್ ಯು ಆಲ್. Okay, namaskara ellaru. I just want to say this movie was a brilliant storyline, and really it taught me a lot. It breaks the stereotypes of India to the foreign eye, and it has Hindi, Kannada and English mixed into it. It is such a emotional and such a lovely storyline that I think all age groups should really watch. Thanks to Avinash, I had a beautiful opportunity to sing a song in this movie.
and I really suggest all of you should definitely come and watch My Hero, as it really inspired me and I hope it inspires you guys. ಈ ಒಂದು ಚಿತ್ರೀಕರಣದಲ್ಲಿ ಒಬ್ಬ ವಿಶ್ವ ಅನ್ನೋ ಒಂದು ಚಿಕ್ಕ ಹುಡುಗನಿಂದ ಈ ವಿಶ್ವಕ್ಕೆ ಒಂದು ಸ್ಫೂರ್ತಿಯಾದ ಒಂದು ಸಂದೇಶ ಕೊಟ್ಟಿರೋದು ನಿಜಕ್ಕೂ ತುಂಬ ಮೆಚ್ಚುಗೆ ಪಡುವಂಥ ಒಂದು ವಿಷಯ ಇದು. ಹೃದಯದಿಂದ ನಾನು ಹೃದಯದಿಂದ ಈ ಪೂರ್ತಿ ಟೀಮ್ಗೆ ಆಶಿಸ್ತೀನಿ. ಈ ಚಿತ್ರ ತುಂಬ ಚೆನ್ನಾಗಿ ಮುಂದುವರಿಯಲಿ, ಅವರು ಮತ್ತು ಒಳ್ಳೆಯ ಒಂದು ಸಕ್ಸಸ್ ಇಟ್ಕೊಂಡು ಮುಂದೆ ಬರಲಿ ಅಂತ. ನಮಸ್ಕಾರ ಎಲ್ರಿಗೂ ನಮಸ್ಕಾರ. ಮೈ ಹೀರೋ ಅನ್ನೋ ಸಿನಿಮಾ ನೋಡ್ಕೊಂಡು ಬರ್ತಾ ಇದ್ದೀನಿ. ಅವಿನಾಶ್ ಅವರ ಮೊದಲನೇ ಸಿನಿಮಾ. ಅವಿನಾಶ್ ನನಗೆ ತುಂಬ ಹಳೆ ಪರಿಚಯ, ಆ್ಯಂಡ್ ಅವರು ಒಂದು ಸಿನಿಮಾ ಮಾಡಿದ್ದಾರೆ ಅಂತ ಇವತ್ತು ಗೊತ್ತಾದಾಗ ನೋಡೋಕ್ಕೆ ಅಂತ ಬಂದಿದ್ದು. ಒಂದು ಜರ್ನಿ ಆಫ್ 2 ಕ್ಯಾರೆಕ್ಟರ್ಸ್. ಒಬ್ಬ ಫಾರಿನ್ನಿಂದ ಬಂದಿರ್ತಾನೆ, ಒಬ್ಬ ನಮ್ಮಲ್ಲಿರೋಂಥ ಪುಟ್ಟ ಹುಡುಗ. ಅವರಿಬ್ಬರ ಒಂದು ಜರ್ನಿಯಲ್ಲಿ ನಮಗೆ ಜೀವನದ ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಡ್ತಾರೆ. ಎಸ್ಪೆಷಲಿ ಪೀಸ್, ಹಾರ್ಮನಿ ಮತ್ತು ಡಿಸ್ಕ್ರಿಮಿನೇಷನ್ ಇಲ್ಲದೇ ಇರೋಂಥ ಒಂದು ಬದುಕು ಹೇಗಿರುತ್ತೆ, ಅದ್ರ ಕಡೆಗೆ ನಾವು ಹೋಗಬೇಕು ಅನ್ನೋದನ್ನು ಈ ಸಿನಿಮಾ ತಿಳಿಸ್ಕೊಟ್ಟಿದ್ದಾರೆ. ಆ್ಯಂಡ್ ಬ್ರಿಡ್ಜ್ ಆಫ್ ಆ್ಯಕ್ಟರ್ಸ್ ಫ್ರಮ್ ಆಲ್ ಓವರ್ ದ ವರ್ಲ್ಡ್. ತುಂಬ ಖುಷಿ ಆಗುತ್ತೆ ನೋಡೋದಕ್ಕೆ. ಆ್ಯಂಡ್ ಇದೇ 30ನೇ ತಾರೀಕು ಈ ಸಿನಿಮಾ PVR ಜೊತೆ ಟೈಅಪ್ ಮಾಡಿಕೊಂಡು ಆಲ್ ಓವರ್ ಇಂಡಿಯಾ ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ಐ ವಿಶ್ ದೆಮ್ ಆಲ್ ದಿ ಬೆಸ್ಟ್, ಆ್ಯಂಡ್ ಇಟ್ ಈಸ್ ಅ ಬ್ಯೂಟಿಫುಲ್ ಫಿಲ್ಮ್ ಟು ಬಿ ಎಕ್ಸ್ಪೀರಿಯನ್ಸ್ಡ್. ತುಂಬ ಚೆನ್ನಾಗಿತ್ತು, ಮಾರಲ್ ಇದೆ. ನಾವೆಲ್ಲ ಲೈಫಲ್ಲಿ ಹೇಗೆ ಹೊಂದ್ಕೊಂಡಿರಬೇಕು ಅನ್ನೋದನ್ನು ಈ ಫಿಲ್ಮಲ್ಲಿ ಅವಿನಾಶ್ನವರು ತುಂಬ ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಒಳ್ಳೆಯದಾಗಲಿ, ಫಿಲಮ್ ಚೆನ್ನಾಗಿ ಓಡಲಿ, ದೇವರವ್ರಿಗೆ ಆಶೀರ್ವಾದ ಮಾಡಲಿ ಅಂತ ಬಯಸ್ತೀನಿ. ಒಂಥರ ಡಿಫ್ರೆಂಟ್ ಆಗಿದೆ. ಇದುವರೆಗೂ ನಾವು ಇಂಥ ಒಳ್ಳೆಯ ಎಜುಕೇಟಿವ್ ಪಿಕ್ಚರ್ನ ನೋಡಿರಲಿಲ್ಲ. ಇಲ್ಲಿ ಪ್ರತಿಯೊಬ್ಬರದ್ದು ಆ್ಯಕ್ಟಿಂಗೂ ಅಷ್ಟೇ ಒಂಥರ ಇನ್ನೋವೇಟಿವ್ ಆಗಿದೆ. ಆಮೇಲೆ ನಮ್ಮ ಭಾರತ ದೇಶಕ್ಕೆ ಇಂಥ ಪಿಕ್ಚರ್ಸ್ಗಳು ತುಂಬ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಇಂಥ ಪಿಕ್ಚರ್ಸ್ಗಳು ಬಂದರೆ ಜನಗಳು PVRಗೂ ಬರ್ತೀವಿ, ಥಿಯೇಟ್ರ್ನಲ್ಲಿ ಬಂದು ನೋಡ್ತೀವಿ, ಮನೆಯಲ್ಲೂ ನೋಡ್ತೀವಿ. ಆದ್ದರಿಂದ ಇಂಥ ಪಿಕ್ಚರ್ಗಳು ಇವರು ಅವಿನಾಶ್ ಬರೆದಿರೋದ್ರಿಂದ ಇಂಥ ಪಿಕ್ಚರ್ ಇನ್ನೂ ಮುಂದೆ ಬರಲಿ, ಅವರಿಂದನೇ ಬರಲಿ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಐ ವಿಶ್ ಹಿಮ್ ಆಲ್ ದಿ ಬೆಸ್ಟ್. ದಿಸ್ ಫಿಲಮ್ ಈಸ್ too good film. I just cannot explain. The theme is required for the hour. ಈ ಪಿಕ್ಚರ್ಗಳಿಗೆ ಆ ಡೈರೆಕ್ಷನ್ನು, ಸ್ಕ್ರೀನ್ ಪ್ಲೇ ಆ್ಯಂಡ್ ಶೂಟಿಂಗು ಈಸ್ ಮಾರ್ವೆಲಸ್. ಸೊ ಐ ರೆಕಮೆಂಡ್ ಆಲ್ ಮೈ ಗ್ರೂಪ್ ಟು ಸಿ ದಿಸ್ ಮೂವಿ ಆ್ಯಂಡ್ ಹ್ಯಾವ್ ಎ ಲೆಸನ್ ಅಂತ ಅಂದ್ಬಿಟ್ಟು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಅಂತ ಯಾರು ಹೇಳ್ತಾರೋ ಅವರೆಲ್ಲ ಈ ಚಿತ್ರ ನೋಡ್ಬೋದು. ಹಾಗೆಯೇ ಎಲ್ಲರಿಗೂ ಅರ್ಥ ಆಗೋ ಥರ ಒಳ್ಳೆ ರೀತಿಲಿ ಮೆಸೇಜ್ ಹೇಳಿದ್ದಾರೆ. ದಯವಿಟ್ಟು ಎಲ್ಲ ಕನ್ನಡ ಚಲನಚಿತ್ರ ರಸಿಕರು ಈ ಚಿತ್ರನ ಬಂದು ಥಿಯೇಟ್ರಲ್ಲಿ ನೋಡಿ ಈ ಚಿತ್ರನ ಹಾರೈಸಿ. ಧನ್ಯವಾದಗಳು. ಒಂದು ಅದ್ಭುತವಾದ ಸಿನಿಮಾ. ಒಬ್ಬರು ಹಾಲಿವುಡ್ ಆ್ಯಕ್ಟರ್ನ ಕನ್ನಡಕ್ಕೆ ಕರ್ಕೊಂಬಂದಿದ್ದು ಅಷ್ಟೇ ಅಲ್ಲ, ಇಡೀ ನಮ್ಮ ಕನ್ನಡನ ಹಾಲಿವುಡ್ಗೆ ತೊಗೊಂಡೋಗಿದ್ದಾರೆ ಅಂತ ಹೇಳ್ಬೋದು. ಒನ್ಸ್ ಮೋರ್, ಒಂದು ಸಿನಿಮಾಗೆ ಕಥೆನೇ ಹೀರೋ ಅನ್ನೋದನ್ನು ಮೈ ಹೀರೋ ಅನ್ನೋ ಸಿನಿಮಾ ತೋರಿಸ್ಕೊಂಡಿದೆ. ಥ್ಯಾಂಕ್ ಯು. ನೋಡಿದ್ವಿ ಇವತ್ತಿನ ಒಂದು ಟ್ರೆಂಡಲ್ಲಿ ಎಲ್ಲ ಏನು ನಡೀತಿದೆ ಅಂತಂದರೆ, ಒಂದು ಮೆಸೇಜ್ ಕೊಡೋದಕ್ಕೋಸ್ಕರ ಫೈಟು, ಕತ್ತಿ, ಅದು ಇದು ಆಳು ಮುಳು ಅಂತ ಎಲ್ಲ ತರ್ತಾರೆ. ಅದರಿಂದ ಮೆಸೇಜ್ ಕೊಡೋದಲ್ಲ. ಇದು ನಿಜವಾದ ಸಿನಿಮಾ. ವಸುದೈವ ಕುಟುಂಬಂ ಅಂತ ಏನು ಹೇಳಿದೆ ಒಂದು ಮೆಸೇಜು. ನಾವೆಲ್ಲರೂ ಒಂದೇ ಕುಟುಂಬ, ದೇವರು ಒಬ್ಬರೇ, ಆದರೆ ನಾಮ ಹಲವು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ಯಾರೂ ಹೀರೋ ಅಲ್ಲ, ಯಾರೂ ವಿಲನ್ ಅಲ್ಲ. ಇದು ಕತೆನೇ ಹೀರೋ ಆಗಿರೋದ್ರಿಂದ ಈ ಸಿನಿಮಾ ತುಂಬ ಚೆನ್ನಾಗಿದೆ. ಯಾವ ರೀತಿ ಅಂತಂದರೆ ಎಲ್ಲೂ ನಮಗೆ ಬೇಜಾರಾಗಲಿಲ್ಲ, ಮತ್ತು ಒಂದು ಅಯ್ಯೋ ಸಾಕಪ್ಪ ಅಂತ ಅನ್ನೋಷ್ಟು ಏನು ಇರಿಟೇಟ್ ಇಲ್ಲ. ಹೇಗೆ ಅಂತಂದರೆ ಆ ಒಂದು ಸಿನಿಮಾ ಸೀನರೀಸ್ಗಳನ್ನ ತೋರಿಸ್ತಾ ಇದ್ದಾರೆ, ಹೆಂಗೆ ತೇಲಾಡ್ಕೊಂಡು ಹೋಗೋ ಹಾಗೆ. ಅದೇ ರೀತಿ ನಮ್ಮ ಸಿನಿಮಾ ಕೂಡ ಕುತ್ಕೊಂಡು ಆರಾಮಾಗಿ ತೇಲ್ತಾ ತುಂಬ ಎಂಜಾಯ್ ಮಾಡಿದ್ದೀವಿ. ಅದಕ್ಕೆ ಇಲ್ಲಿ ಜಾತಿ, ಮತ, ಧರ್ಮ ಯಾವುದೂ ಇಲ್ಲ, ಎಲ್ಲ ಒಂದೇ ಅನ್ನೋದನ್ನು ಈ ಒಂದು ಸಿನಿಮಾ ತುಂಬ ವರ್ಷಗಳಾದ ನಂತರ ಈ ಒಂದು ಸಿನಿಮಾ ಬಂದಿದೆ. ತುಂಬ ಥ್ಯಾಂಕ್ಸ್ ಡೈರೆಕ್ಟ್ರಿಗೆ, ತುಂಬ ಚೆನ್ನಾಗಿ ಬಂದಿದೆ. ಎಲ್ರಿಗೂ ಆಲ್ ದ ಬೆಸ್ಟ್. ಈ ಒಂದು ಸಿನಿಮಾ ವರ್ಲ್ಡ್ ವೈಡ್ ಎಲ್ಲ ಕಡೆನೂ ಹೋಗಬೇಕು, ಎಲ್ಲರೂ ಇದಕ್ಕೆ ಅಪ್ರಿಷಿಯೇಟ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಇಂಥ ಸಿನಿಮಾ ಬಂದಾಗ
ನಮಗೆ ನಾವೇನೇನೋ ಥಿಯರಿ ಕಟ್ಕೊಂಡಿರ್ತೀವೋ ಸಿನಿಮಾ ಹೆಂಗೆ ಮಾಡಬೇಕು ಅನ್ನೋದು ಅದೇ ನಮ್ಮ ಮನಸ್ಸಿಂದ ದೂರ ಆಗಿಬಿಡುತ್ತೆ ಅನಿಸುತ್ತೆ. ಮತ್ತು ಈ ಸಂದಿಗ್ಧದಲ್ಲಿ ಅಂದರೆ ಕನ್ನಡ ಸಿನಿಮಾ ನೋಡೋಕ್ಕೆ ಜನ ಬರೋದೇ ತುಂಬ ಕಮ್ಮಿ ಆಗಿದೆ. ಯಾವ ಥರ ಸಿನಿಮಾ ಮಾಡಬೇಕು ಅಂತ ನಾವೆಲ್ಲ ಯೋಚನೆ ಮಾಡ್ತಾ ಇರೋ ಒಂದು ಕಾಲದಲ್ಲಿ ಒಂದು ಈ ಥರ ಯುವಕ ಒಬ್ಬ ಬಂದು ತನಗನ್ಸಿದ್ದ ಕಥೆಯನ್ನು, ತನಗೆ ಇರುವ ಆದರ್ಶಗಳನ್ನು ಆ ಕಥೆಯಲ್ಲಿ ತಂದು ಇಂಥ ಒಂದು ಸಿನಿಮಾ ಮಾಡೋದು ಅಪರೂಪ ಅನಿಸುತ್ತೆ. ಇಂಥ ಸಬ್ಜೆಕ್ಟದೆಲ್ಲ ಆರ್ಟ್ ಸಿನಿಮಾಗೆ ಮಾಡೋರು, ಅವಾರ್ಡ್ ಸಿನಿಮಾ ಅಂತ ಯಾವಾಗ ಕರಿತಿದ್ದು ಅಂಥದಕ್ಕೆ ಮಾಡೋರು. ಇವರು ಅದನ್ನು ತಗೊಂಡು ಒಂದು ಸಿಂಪಲ್ ಕತೆ ಎಲ್ಲರಿಗೂ ಅಪೀಲ್ ಆಗೋ ಥರದ್ದು. ಮತ್ತು ನಂಗೆ ಒಂದು ರೀತಿಯಲ್ಲಿ ಪುಟ್ಟಣ್ಣ ಕಣಗಾಲ್ ನೆನಪಾಯಿತು. ಪುಟ್ಟಣ್ಣ ಕಣಗಾಲ್ ಸಿನಿಮಾಗಳಲ್ಲಿ ಕರ್ನಾಟಕವನ್ನು ಭಾಳ ಸುಂದರವಾಗಿರೋ ಕರ್ನಾಟಕವಾಗಿ ತೋರಿಸ್ತಾ ಇದ್ರು ಅವರು. ಇದರಲ್ಲಿ ಎಡಿಟಿಂಗು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಏನಂದರೆ ಈ ಪ್ರಕೃತಿಯ ಒಂದು ನೀವು ಚಿತ್ರಗಳನ್ನ ತೋರಿಸ್ಬೇಕಾದ್ರೆ ಅದರ ಸೇರ್ಪಡೆ ಹೆಂಗಾಗುತ್ತೆ ಗೊತ್ತಾ? ಕೆಲವು ಸಮಯ ಸುಮ್ಮನೆ ಒಂದು ಡಾಕ್ಯುಮೆಂಟ್ರಿ ಮಾಂಟೇಜ್ ಥರ ಆಗಿಬಿಡುತ್ತೆ. ಇದರಲ್ಲಿ ಕಥೆಯ ಹರಿವು ಹೇಗಿರುತ್ತೋ ಅದರ ಜೊತೆ ಬಂದಂಗೆ ಇವರು ಮಾಡಿದ್ದಾರೆ. ನನಗೇನೋ ಭಾಳ ಖುಷಿಯಾಯಿತು. ಮತ್ತು ಅದರಲ್ಲಿರುವ ಸಂದೇಶ ಇದೆಯಲ್ಲ, ಅದು ನಿಜವಾಗ್ಲೂ ಮನಸ್ಸಿಗೆ ಮುಟ್ಟೋ ಥರ. ಯಾಕೆಂದರೆ ಎಷ್ಟು ಸರಳವಾಗಿತ್ತು ಅವ್ರು ಹೇಳೋದು ಅಂತಂದರೆ, ನೀವು ಅದ್ರ ಜೊತೆ ವಾದ ಮಾಡೋದಕ್ಕೆ ಆಗೋದಿಲ್ಲ. ಅವ್ರು ಯಾವುದೋ ನಿಮಗೊಂದು ವಾದ ಮಂಡಿಸಿ ಇದೇ ಸರಿ ಅಂತ ಹೇಳೋ ಥರನೇ ಇಲ್ಲ ಅದರಲ್ಲಿ. ಇದು ಬಿಟ್ಟು ಏನಾರು ನ್ಯಾಯ ಇದೆಯಾ ಅಂತ ಅನಿಸುತ್ತೆ. ಅಷ್ಟು ಸರಳವಾಗಿ ಒಂದು ಜನರಿಗೆ ಒಂದು ನಮಗೆ ನಿಜವಾಗ್ಲೂ ಬೇಕಾದ ಒಂದು ಸಂದೇಶವನ್ನು ಮುಟ್ಟಿಸೋದು ಭಾಳ ಒಳ್ಳೆಯದು ಅನಿಸುತ್ತೆ. ಮತ್ತು ಈಗ ನಾನು ಹೇಳ್ತೀನಿ ಅಂತ ಯಾರು ಬೇಜಾರು ಮಾಡ್ಕೋಬಾರ್ದು. ಎಲ್ಲರೂ ಬರೀ ಜಾತಿ 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 ಅಂತ ಮಾತಾಡ್ತಾ ಇರೋ ಸಮಯದಲ್ಲಿ ಜಾತಿ ಬೇಡ ಅಂತ ಹೇಳೋ ಒಂದು ಸಿನಿಮಾ ಬಂದಿದೆ, ಅದು ಭಾಳ ಚೆನ್ನಾಗಿದೆ ಅಂತ ಅನ್ನಿಸ್ತೀನಿ. ಸೊ ಥ್ಯಾಂಕ್ ಯು. ಭಾಳ ಫಸ್ಟ್ ಫಿಲ್ಮಲ್ಲೇ ಇವರು ಮಿಂಚ್ತಾ ಇದ್ದಾರೆ. ಮುಂದೆ ಕನ್ನಡಕ್ಕೆ ಇವರು ಒದಗಬೇಕು. ಕನ್ನಡ ಚಲನಚಿತ್ರ ಬೆಳೆಸೋದಕ್ಕೆ ಇವರು ಅದರಲ್ಲಿ ದೊಡ್ಡ ಪಾತ್ರವನ್ನು ವಹಿಸಬೇಕು ಅಂತ ನಾನು ನನ್ನ ಆಶಯ, ನಿರೀಕ್ಷೆ ಕೂಡ. ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಇದು ನನ್ನ ಫಸ್ಟ್ ಫಿಲಮ್. ಇವರೆಲ್ಲ ಬಂದಿರೋದು ಐ ಥಿಂಕ್ ಇಟ್ಸ್ ವೆರಿ ವೆರಿ ಸ್ಪೆಷಲ್. ಯಾಕೆ ಅಂತಂದರೆ ಒಂದು ಹೊಸ ಡೈರೆಕ್ಟ್ರಿಗೆ ಇಷ್ಟು ಸಪೋರ್ಟ್ ಸಿಗ್ತಾ ಇರೋದು ಐ ಥಿಂಕ್ ಇದಕ್ಕೆ ನಾನು ಐ ಆಮ್ ವೆರಿ ಸ್ಪೀಚ್ಲೆಸ್. ಈ ಥರ ಒಂದು ಎಕ್ಸ್ಪೆರಿಮೆಂಟ್ ಸಿನಿಮಾ ನಿಮಗೆ ಗೊತ್ತು ಎಷ್ಟು ರಿಸ್ಕ್ ಇರುತ್ತೆ ಅಂತ. ಅಂದರೆ ನಾವು ವಿ ಆರ್ ಗೋಯಿಂಗ್ ಅಗೇನ್ಸ್ಟ್ ಟ್ರೆಂಡ್ ತಕ್ಕಂತೆ ಇರೋಲ್ಲ. ಇದಕ್ಕೆ ನಮಗೆ ಬಿಸ್ನೆಸ್ ಆಗೋದು ತುಂಬಾ ಕಷ್ಟ ಇರುತ್ತೆ. ಈ ಥರ ಒಂದು ಸಬ್ಜೆಕ್ಟ್ ತೊಗೊಂಡು ಈ ರೀತಿ ಸಿನಿಮಾ ಮಾಡಿ ಐ ಥಿಂಕ್ 3 ಲೊಕೇಶನ್ಸ್, US, ಮಧ್ಯಪ್ರದೇಶ್, ಕರ್ನಾಟಕದಲ್ಲಿ ಹಲವಾರು ಕಡೆ ಶೂಟ್ ಮಾಡಿದ್ವಿ. ಆಲ್ಮೋಸ್ಟ್ 2 years ತೊಗೊತಿದ್ದು. ಈ ಥರ ಒಂದು ಮೆಸೇಜ್ ಓರಿಯೆಂಟೆಡ್ ಸಬ್ಜೆಕ್ಟ್ಸ್ಗೆ ಈ ಥರ ರೆಸ್ಪಾನ್ಸ್ ಸಿಗ್ತಿರೋದು ಐ ಆಮ್ ರಿಯಲಿ ಗ್ರೇಟ್ಫುಲ್. ಜನ ಯಾಕೋ ನನಗೆ ಅನಿಸ್ದಂಗೆ ಏನೋ ಇಷ್ಟಪಟ್ಟಿದ್ದಾರೆ. ನೋಡೋಣ ಪಬ್ಲಿಕ್ ಇದೇ ಥರ ಇಷ್ಟಪಡ್ತಾರಾ, ದಟ್ಸ್ ಅನದರ್ ಕ್ವೆಶ್ಚನ್. ಬಟ್ ಟುಡೇ ಐ ಆಮ್ ರಿಯಲಿ ಹ್ಯಾಪಿ ಆ್ಯಂಡ್ ಐ ವಾಂಟ್ ಟು ಥ್ಯಾಂಕ್ ಎವ್ರಿಬಡಿ, ಈಚ್ ಆ್ಯಂಡ್ ಎವ್ರಿ ಒನ್. ಇಲ್ಲಿಗೆ ಬಂದು ಅವ್ರ ಟೈಮ್ ಕೊಟ್ಟು ಚಿತ್ರ ನೋಡಿ ಈ ಥರ ರೆಸ್ಪಾನ್ಸ್ ಸಿಗ್ತಿರೋದು ಐ ಆಮ್ ರಿಯಲಿ ಥ್ಯಾಂಕ್ಫುಲ್. ನೀವು ಅಷ್ಟೇ ಮೀಡಿಯಾದವರು ನಮ್ಮಂಥ ಹೊಸ ಟೀಮ್ಗೆ ಇಷ್ಟು ಸಪೋರ್ಟ್ ಮಾಡ್ತಾ ಇದ್ದೀರಾ. ನಿಮ್ಮ ಸಪೋರ್ಟ್ ನಮ್ಗೆ ಬೇಕಾಗುತ್ತೆ. ಯಾಕೆಂತಂದರೆ ಟು ರೀಚ್ ಔಟ್ ಟು ದ ಮಾಸಸ್ ನೀವೇ ಒಂದು ಮೀಡಿಯಮ್ ನಮಗೆ. ಥ್ಯಾಂಕ್ ಯು ಸೋ ಮಚ್.